ಬೆಳಗ್ಗೆನೇ ಶಿವ ಅಂತ 4:15 ರ್ಯಾಪಿಡೋ ಬುಕ್ ಮಾಡಿಕೊಂಡು ಸೀದಾ ನಾನು ಮಾಗಡಿ ರೋಡ್ ಕಡೆ ಹೊರಟೆ. ಯಾಕಂದರೆ ಇವತ್ತು ಕನ್ನಡಿಗರೆಲ್ಲರೂ ಹೆಮ್ಮೆ ಪಡುವಂಥ ದಿನ. ಎಷ್ಟೋ ವರ್ಷಗಳ ನಂತರ ಕಾದು ಸುಸ್ತಾಗಿ ಕೊನೆಗೂ ಈ ದಿನ ಬಂದೇ ಬಿಡ್ತು. ನಮ್ಮೆಲ್ರಿಗೂ ಮಾರ್ನಿಂಗ್ ಶೋ ಸಿನಿಮಾ ನೋಡೋದು ಅಂದರೆ ಬೆಳಗ್ಗೆ ಒಂದು 10:30, 9:30 ಆ ಥರ ಇತ್ತು. ಆದರೆ ಈ ರೂಲ್ಸನ್ನು ಬ್ರೇಕ್ ಮಾಡಿ ಬೆಳಗ್ಗೆ 5:30, 6 ಗಂಟೆಗೆ ಸಿನಿಮಾ ನೋಡೋ ಥರ ಮಾಡಿದ್ದು ನಮ್ಮೆಲ್ಲರ ಪ್ರೀತಿಯ ರಾಕಿಂಗ್ ಸ್ಟಾರ್ ಯಶ್. ವೆಲ್ಕಮ್ ಟು ದ ಟಾಕ್ಸಿಕ್ ಫೆಸ್ಟಿವಲ್. ಬಾಸ್ ಕಟೌಟು ಸೂಪರ್. ಜನ ಅವಾಗ ತಾನೇ ಸೇರ್ತಾಯಿದ್ರು, ಒಬ್ಬೊಬ್ಬರಾಗಿ ಬರ್ತಾಯಿದ್ರು. ಕೆಲವು ಜನ ಅಂತೂ ಸಂಭ್ರಮಪಟ್ಟು ಈ ಥರ ಪೋಸ್ಟರ್ಗಳನ್ನ, ಬ್ಯಾನರ್ಗಳನ್ನ ಹಾಕಿಸ್ತಾಯಿದ್ರು. ಇವಾಗ ಸ್ಟಾರ್ಟಾ? ಈಗ ಸ್ಟಾರ್ಟಾ? ಕನ್ನಡದ ಕೊಹಿನೂರ್ ವಜ್ರ ಕಂಡ್ರಿ ಇವ್ರನ್ನ ಹೊಗಳೋದಕ್ಕೆ ಪದಗಳಿಲ್ಲ. ನಾನು ಥಿಯೇಟ್ರ್ ಹತ್ರ ಹೋದಾಗ ಜನಗಳು ಕಮ್ಮಿ ಇದ್ದರು. ಈ ಬ್ಯಾಂಡ್ ಬಾರ್ಸೋರು ಕೂಡ ಲೇಟಾಗಿ ಬಂದರು. ಲೇಟೆಸ್ಟಾಗಿ ಸ್ಟಾರ್ಟ್ ಮಾಡಿದ್ರು. ಸಖತ್ತಾಗಿತ್ತು. ಜನ ಕಮ್ಮಿ ಇದ್ದಾರೆ ಅಂತ ಅಂದ್ಕೊಂಡೆ. ಆಮೇಲೆ ನೋಡಿ ಶುರುವಾಯಿತು. ಗುಂಪಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು ಕನ್ನಡ ಸಿನಿಮಾ ಇಷ್ಟೊಂದು ಹವಾ ಕ್ರಿಯೇಟ್ ಮಾಡಿದೆ ಅಂದರೆ ನಿಜವಾಗ್ಲೂ ಸಂತೋಷ ಆಗುತ್ತೆ. ಸಿನಿಮಾ ಶುರುವಾಗೋದಕ್ಕೆ ಇನ್ನು 10 ನಿಮಿಷ ಇತ್ತು. ಅದಕ್ಕೆ ಟಿಕೆಟ್ ಇಶ್ಯೂ ಮಾಡಿ ಒಳಗಡೆ ಬಿಡ್ತಾಯಿದ್ರು. ನನಗೆ ಇಲ್ಲಿ ಟಿಕೆಟ್ ಇರಲಿಲ್ಲ. ನನಗೆ ಟಿಕೆಟ್ ಇದ್ದಿದ್ದು ವೀರೇಶ್ ಥಿಯೇಟ್ರಲ್ಲಿ. ಸೊ ಇಲ್ಲಿಂದ
ನಾನು ವೀರೇಶ್ ಥಿಯೇಟ್ರ್ ಕಡೆ ಹೊರಟೆ. ಪ್ರಸನ್ನ ಥಿಯೇಟ್ರ್ ಹತ್ರ ಸೆಲೆಬ್ರೇಷನ್ ಜೋರಾಗೇ ಇತ್ತು. ನಾನು ಈ ಸೆಲೆಬ್ರೇಷನ್ ನೋಡೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೆ. 5:15 ಶೋ ಇತ್ತು. ನನಗೆ ಶೋ ಇದ್ದಿದ್ದು 6:05 ವೀರೇಶ್ ಥಿಯೇಟ್ರಲ್ಲಿ. ಸೀದಾ ವೀರೇಶ್ ಹತ್ರ ಬಂದೆ. ನೋಡಿ ಇಲ್ಲಿ ಕಂಡ್ರೆ ಇತ್ತು ಭಯಂಕರ ಸಖತ್ ಸೆಲೆಬ್ರೇಷನ್ನು. ಈ ವೀರೇಶ್ ಥಿಯೇಟ್ರಲ್ಲಿ ಸಿನಿಮಾ ನೋಡೋದು ಒಂಥರ ಮಜಾ. ಯಾಕೆ ಗೊತ್ತಾ, 99% ಕನ್ನಡದವ್ರು ಮಾತ್ರ ಇಲ್ಲಿ ಸಿನಿಮಾ ನೋಡ್ತಾರೆ. ಎಲ್ಲೆಲ್ಲಿ ಸಿಂಗಲ್ ಸ್ಕ್ರೀನ್ ಇದೆಯೋ ಕರ್ನಾಟಕದಲ್ಲಿ, ಎಸ್ಪೆಷಲಿ ಬೆಂಗಳೂರಲ್ಲಿ ಫ್ಯಾಮಿಲಿ ಆಡಿಯನ್ಸ್ ಹೋಗುವಂಥ ಕೆಲವೊಂದು ಸಿಂಗಲ್ ಸ್ಕ್ರೀನ್ ಇದೆ. ಅದರಲ್ಲೂ ಕೂಡ ಈ ವೀರೇಶ್, ಪ್ರಸನ್ನ, ಆಮೇಲೆ ರಾಬಿನ್, ಭಾರತಿ, ಸುಮಾರು ಥಿಯೇಟರ್ಸ್ ಇದೆ. ತುಂಬ ಖುಷಿಯಾಗಿದೆ. ಎಲ್ಲ ಫ್ಯಾನ್ಸ್ ಎಕ್ಸೈಟೆಡ್ ಆಗಿದ್ದೀವಿ. ನೋಡೋಣ ಫಿಲಮ್ ನೋಡಿದ ಮೇಲೆ ಯಾವ ರೀತಿ ಪ್ರತಿಕ್ರಿಯೆ ಬರುತ್ತೆ ಅಂತೇಳಿ ಫ್ಯಾನ್ಸ್ ಹೇಳ್ತಾರೆ. ಅಲ್ಲಿವರೆಗೂ ಕಾಯ್ದು ನೋಡ್ತಾರೆ. ಬಂದ್ರೆ ಮೂವಿ ಸ್ಟಾರ್ಟ್ ಆಯ್ತು. ಬನ್ನಿ ಒಳಗಡೆ ಬನ್ನಿ. ಮೂವಿ ಸ್ಟಾರ್ಟ್ ಆಗಿದೆ. ಬನ್ನಿ ಬನ್ನಿ ಈ ಕಡೆ ಸೈಡ್ ಬನ್ನಿ ನೀವು. ಫಸ್ಟ್ ಹಾಫ್ ಮುಗೀತು. ಅಮೇಝಿಂಗ್. ಫಸ್ಟ್ ಹಾಫ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ನನ್ನ ಯೂಟ್ಯೂಬ್ ಸ್ನೇಹಿತರೆಲ್ಲ ರಿವ್ಯೂ ತೊಗೊತಾಯಿದ್ರು ಆಡಿಯನ್ಸ್ ಹತ್ರ. ನಾನು ಯಾರ ಹತ್ರನೂ ತಗೊಳ್ಳಿಲ್ಲ ಸದ್ಯಕ್ಕೆ. ಥಿಯೇಟ್ರ್ ಒಳಗಡೆ ನನಗೊಂದು ವಿಷಯ ತುಂಬ ಇಷ್ಟ ಆಯಿತು. ಎಲ್ಲರೂ ಸಹ ಮೊಬೈಲಲ್ಲಿ ವಿಡಿಯೋ ಶೂಟ್ ಮಾಡ್ತಾಯಿದ್ರು. ಯಾರೂ ಸಹ ಪರ್ಟಿಕ್ಯುಲರ್ಗೆ ಒಂದು ಸೀನ್ ಆಗಲಿ ಅಥವಾ ಒಂದು ಫೈಟ್ ಆಗಲಿ ಒಂದು ಸಾಂಗ್ ಆಗಲಿ ಯಾರೂ ಶೂಟ್ ಮಾಡಲಿಲ್ಲ. ಜಸ್ಟ್ ಯಶ್ ಎಂಟ್ರಿ ಮತ್ತು ಟೈಟಲ್ ಕಾರ್ಡ್ ಮಾತ್ರ ಅವರು ರೆಕಾರ್ಡ್ ಮಾಡ್ತಾಯಿದ್ರು. ಅದು ಮಾತ್ರ ಭಾಳ ಇಷ್ಟ ಆಯಿತು. ಸಿನಿಮಾ ಮುಗಿದ ಮೇಲೆ ಅಲ್ಲಿದ್ದ ಆಡಿಯನ್ಸ್ ಎಲ್ಲ ಮಚ್ಚ ನಿನಗೆ ಇಷ್ಟ ಆಯಿತಾ, ಮಚ್ಚ ಈ ನಿನಗೆ ಫಸ್ಟ್ ಹಾಫ್ ಇಷ್ಟ ಆಯಿತಾ, ಸೆಕೆಂಡ್ ಹಾಫ್ ಇಷ್ಟ ಆಯಿತಾ ಅಂತ ಕೇಳ್ಕೊಂಡು ಹೋಗ್ತಾಯಿದ್ರು. ಯಾರು ಏನೇ ಅಂದ್ಕೊಳ್ಳಿ, ನನಗೆ ಆ ಕ್ಲೈಮ್ಯಾಕ್ಸಲ್ಲಿ ಒಂದು ಟ್ವಿಸ್ಟ್ ಇದೆ ರೀ,
ಅದು ಮಾತ್ರ ಭಯಂಕರ ಇಷ್ಟ ಆಯಿತು. ಇದರಲ್ಲಿ ಯಶ್ ಅವ್ರ ಆ್ಯಕ್ಟಿಂಗ್, ಆಮೇಲೆ ರೆಕಾರ್ಡಿಂಗ್, ಸಿನಿಮ್ಯಾಟೋಗ್ರಫಿ, ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸ್, ಕತೆ ಎಲ್ಲದೂ ಚೆನ್ನಾಗಿದೆ. ಎಲ್ಲ ಟಾಪ್ ನಾಚ್. ಸಿನಿಮಾ ಎಲ್ಲೂ ಬೋರ್ ಆಗಲ್ಲ. ನನಗಂತೂ ಇಷ್ಟ ಆಯಿತು. ನಮ್ಮ ಕರ್ನಾಟಕದ ಹೆಮ್ಮೆ ಈ ಟಾಕ್ಸಿಕ್ ಸಿನಿಮಾ. ಈ ಸಿನಿಮಾ ಬಗ್ಗೆ ಯಾರು ಎಷ್ಟು ಕೆಟ್ಟ ರಿವ್ಯೂ ಕೊಟ್ಟರು, ಯಾರು ಎಷ್ಟು ನೆಗೆಟಿವ್ ರಿವ್ಯೂ ಕೊಟ್ಟರು, ಕನ್ನಡದವ್ರಿಗೆ ಏನೂ ಲಾಸ್ ಆಗಲ್ಲ. ನಿಜವಾದ ಕನ್ನಡಿಗ ರಿವ್ಯೂ ಕೊಟ್ಟರೆ ಹೇಗಿರುತ್ತೆ ಗೊತ್ತಾ? ಅದು ಸಿನಿಮಾ ನೋಡಿದವರು. ಈ ವಿಡಿಯೋ ನೋಡಿ. ಸಾಧ್ಯನೇ ಇಲ್ಲ. 2,000 ಕೋಟಿ ಮೇಲೆ ಮಾಡುತ್ತೆ. ಮಾಡಲಿಲ್ಲ ಅಂದ್ರೆ ನಾನು ವೀಸಾ ಕೊಡ್ಸ್ಕೊತೀನಿ. ಓಪನ್ ಚಾಲೆಂಜು. ಒಂದು ಸಿನಿಮಾ ನೋಡಿ ಯಾವನಾರು ಚಾಲೆಂಜ್ ಹಾಕೋದಾದ್ರೆ ಹಾಕ್ರಿ. ಪ್ರೀತಿಯ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ವಿಡಿಯೋ. ನನ್ನ ಒಂದು ಅಭಿಪ್ರಾಯನ ನಿಮಗೆ ತಿಳಿಸಿದ್ದೀನಿ. ನಿಜವಾಗ್ಲೂ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇದು ನನ್ನ ಚಾನೆಲ್ ಪ್ಯಾರಡೈಸ್ ಚೇಸರ್. ನನ್ನ ಹೆಸರು ಮನು ತಪಸ್ವಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ ಸಾಕಷ್ಟು ವಿಡಿಯೋಗಳನ್ನು ಇದರಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ನಾನು ಟ್ರಾವೆಲಿಂಗ್ ಮಾಡುವ ಎಲ್ಲ ವಿಡಿಯೋಗಳನ್ನ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಒಂದು ಬೆಂಬಲ ಮತ್ತು ಹಾರೈಕೆ, ಆಶೀರ್ವಾದ ಇರಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.